ಇವತ್ತಿನಿಂದ ಭಾರತದ ಮೊದಲ ಡಿಜಿಟಲ್ ಜನಗಣತಿ ಆರಂಭ ಆಗ್ತಾ ಇದೆ. ಭಾರತದ 16ನೇ ಜನಗಣತಿ ಶುರುವಾಗುತ್ತೆ. ಇನ್ನು ಆಗಸ್ಟ್ 31ಕ್ಕೆ ಮುಕ್ತಾಯ ಆಗುತ್ತೆ. 2 ಹಂತಗಳಲ್ಲಿ ಜನಗಣತಿ ನಡೆಸಲಿಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದು ಡಿಜಿಟಲ್ ಜನಗಣತಿ ಇವತ್ತಿನಿಂದ ಆರಂಭ ಆಗುತ್ತೆ. ಭಾರತದ 16ನೇ ಜನಗಣತಿ ಶುರು, ಜೊತೆಗೆ ಆಗಸ್ಟ್ 31ಕ್ಕೆ ಮುಕ್ತಾಯ ಆಗುತ್ತೆ. 2 ಹಂತಗಳಲ್ಲಿ ಜನಗಣತಿ ನಡೆಸಲಿಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇಂದಿನಿಂದ ಏಪ್ರಿಲ್ 15ರವರೆಗೆ ಡಿಜಿಟಲ್ ಜನಗಣತಿಗೆ ಅವಕಾಶ ಇದೆ. ಇನ್ನು ಏಪ್ರಿಲ್ 16ರಿಂದ ಮೇ 15ರವರೆಗೂ ಕೂಡ ಮನೆ ಮನೆಗೆ ತೆರಳಿ ಜನಗಣತಿ ಮಾಡ್ತಾರೆ. ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಮಹಾನಗರ ಪಾಲಿಕೆ ಸೇರಿದಂತೆ ಹಲವು ಇಲಾಖೆಯ ಸಿಬ್ಬಂದಿಯೂ ಕೂಡ ಸೆನ್ಸಸ್ನಲ್ಲಿ ಭಾಗಿಯಾಗ್ತಾರೆ. ಇದು ಡಿಜಿಟಲ್ ಜನಗಣತಿ. ಡಿಜಿಟಲ್ ಜನಗಣತಿ ಅದಾದ ನಂತರ ಮನೆ ಮನೆಗೂ ತೆರಳಿ ಜನಗಣತಿ ಮಾಡಲಿಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಭಾರತದ 16ನೇ ಜನಗಣತಿ 2 ಹಂತಗಳಲ್ಲಿ ಜನಗಣತಿಯನ್ನು ನಡೆಸಲಿಕ್ಕೆ ಸರ್ಕಾರ ಸಿದ್ಧತೆಯನ್ನು ಈಗ ಮಾಡಿಕೊಂಡಿದೆ. ಇವತ್ತಿನಿಂದ ಏಪ್ರಿಲ್ 15ರವರೆಗೂ ಡಿಜಿಟಲ್ ಜನಗಣತಿಗೆ ಅವಕಾಶ ಇದೆ. ಅದಾದ ನಂತರ ಮನೆ ಮನೆಗೆ ತೆರಳುತ್ತಾರೆ. ಹಲವು ಇಲಾಖೆಯ ಸಿಬ್ಬಂದಿಗಳು ಕೂಡ, ಈಗ ಶಿಕ್ಷಣ, ಕಂದಾಯ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳು ಕೂಡ ಈ ಜನಗಣತಿಯಲ್ಲಿ ಅವರು ಭಾಗಿಯಾಗ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಸೇರಿದಂತೆ ಹಲವು ಇಲಾಖೆಯ ಸಿಬ್ಬಂದಿಯೂ ಕೂಡ ಭಾಗಿಯಾಗ್ತಾರೆ.